ಅದು ಕೆಳಗೆ ಎಳ್ಕೊಳ್ಸಿವ ಎಳ್ಕೊಂಡು ನಾವು ವಿಚಾರ ಮಾಡಿ ಬರುತ್ತೆ ಮೇಲೆ. ಬಿಲ್ವೆ ಪತ್ರೆ ಬಿಟ್ಟಿದ್ದು ನೀರೊಳಗೆ ಮುಳುಗಿ ಮತ್ತೆ ಬಂತು. ಬೆಳಗ್ಗೆ ಎಲೆ ಬಿಟ್ಟಿದ ತಕ್ಷಣನೇ ಕೆಳಗೆ ಹೋಯ್ತದು. Hey guys, good morning. Welcome to my channel. That is Vicky Kundan. Uncle Rodal confuse adru. So another day, another vlog. So ಮತ್ತೆ ನೋಡಿ ಲ್ಯಾಂಡ್ಮಾರ್ಕ್, a sunny day. So ಇವತ್ತು ಇವತ್ತು ಐ ಆಮ್ ಗೋಯಿಂಗ್ ಟು ಎ ಟೆಂಪಲ್. ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಆ ದೇವಸ್ಥಾನ ಹೆಂಗೆ ಅಂದರೆ ಲೈಕ್ ಇಟ್ ಹ್ಯಾವ್ ಮಿರಾಕಲ್ಸ್ ಇನ್ ಇಟ್. ಒಂದು ಅದ್ಭುತನೇ ಇದೆ, ಒಂದು ಪವಾಡನೇ ಅನ್ಬೋದು. ಆ ಥರ ದೇವಸ್ಥಾನ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ಹೇಳ್ತೀನಿ. ಸೊ ರೋಡಿಗೆ ಬಂದೆ. ರೋಡಿಗಳೇ ರಾಧಿಕಾ, ಚಿಂದಿ ಮಡೆ, ಚಂದ್ರಿಕಾ. ತುಂಬ ಸಲ ಹೋಗಿದ್ದೀನಿ. ಲೈಕ್ ಇವತ್ತು ನಿನ್ನೆ ಕಾರ್ತಿಕ ಸೋಮವಾರ ಇತ್ತು. ಅಮ್ಮ ಹೋಗ್ಬೇಕು ಅಂತ ಹೇಳಿದ್ರು, ಬಟ್ ಹೋಗಕ್ ಆಗ್ಲಿಲ್ಲ. ಅಮ್ಮ ಬರ್ತೀನಿ ಅಂದಿದ್ರು, ಬಟ್ ಅಮ್ಮ ಇವತ್ತು ಬರ್ಲಿಲ್ಲ. ಸೊ ಆದ್ರೂ ನಾನು ಹೋಗ್ಬೇಕು ಅನ್ಕೊಂಡಿದ್ದೀನಿ ಅಂತೇಳಿ ಒಬ್ನೇ ಹೋಗ್ತಾ ಇದ್ದೀನಿ. ಓ ವಾವ್, ಇನ್ನೇನು ಶಿವನ ಹೆಸರು ತೆಗೆಯೋಷ್ಟೊತ್ತಿಗೆ ನಂದಿ ಕಾಣಿಸುತ್ತೆ. ಜೈ. ಓಕೆ, ಪ್ಲೇಸ್ ಬಿಡ್ತೀರಾ ನಂದೀಶ್ವರ? ಪ್ಲೀಸ್ ನಂದಿ. Oh, I made a mistake, man. I made a really big mistake. ಯಾರು ಅಂತ ಗೊತ್ತಾಗ್ತಾಯಿಲ್ಲ. ನನ್ನ ತಪ್ಪ, ಅವನ ತಪ್ಪ. ಓಕೆ, ಅವನ ತಪ್ಪು, ಹಂಗಲ್ಲ. ನಂದಿ. ಥ್ಯಾಂಕ್ ಗಾಡ್. ಓಕೆ, ಲೆಟ್ಸ್ ಗೋ, ಹೋಗೋಣ. ಸ್ವಲ್ಪ ಒಂದು 35 ಕಿಲೋಮೀಟರ್ಸ್ ಆಗುತ್ತೆ ಶಿವಮೊಗ್ಗದಿಂದ. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ, ಒಳ್ಳೆ ದೇವಸ್ಥಾನ, ಕಾಡು ಮಧ್ಯದಲ್ಲಿ. ಸೊ ಸಿಟಿ ದಾಟ್ಕೊಂಡ್ಬಿಡೋಣ. ಸಿಟಿ ದಾಟ್ಕೊಂಡ್ಮೇಲೆ ಮುಂದಿನ ಮಾತುಕತೆ, ಚಟವಟಿಕೆ, ಜಿಂಗ್ ಚಾಕ್. ಮೊನ್ನೆ ಹೇಳಿದೆ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಸೂಪರ್ ಆಗಿದೆ, ಹಂಗೆ ಹಿಂಗೆ ಅಂತ ಬಸ್ದು. ಸೊ ಸ್ಟೇಷನ್ ಬಂತು ನೋಡಿ, ಇದೇ ನಮ್ಮ ಶಿವಮೊಗ್ಗ ರೈಲ್ವೆ ಸ್ಟೇಷನು. ಜೆಂಡಾ ಊಂಚಾ ರಾಯ ಹಮಾರ, ಅದ್ರ ಕೆಳಗಡೆ ಶಿವಮೊಗ್ಗ ಟೌನ್ ಅಂತ ಬರ್ದಿದೆ ನೋಡಿ, ಇದೇ ಶಿವಮೊಗ್ಗ ಸ್ಟೇಷನು. ಇಲ್ಲಿಂದ ಮೈಸೂರು, ಬೆಂಗಳೂರು, ಮಂಡ್ಯ, ಹಾಸನ, ಕಿತ್ತೂರು, ತರೀಕೆರೆ, ತುಮಕೂರು, ಇನ್ನೆಲ್ಲಿಗೆ ಬೇಕು ಮೇನು ಅಲ್ಲಿಗೆಲ್ಲ ಇದೆ. ಇದಕ್ಕೂ ಸ್ವಲ್ಪ ಜನ ಬಂದ್ಬಿಡ್ತಾರೆ ಈಗ. ಓ ನಮ್ಮ ಹತ್ರನೂ ಇದೆ, ಹಂಗೆ ಹಿಂಗೆ ಅದು ಇದು ಅಂತ. ಅದ್ಯಾಕಷ್ಟು ಹೇಟ್ ಕೊಟ್ರಪ್ಪ ಅದು ಇದಕ್ಕೆ, ಏನೋ ಆ ರೀಲ್ಗೆ. ಅದು ನಾನು ಲಾಗ್ ಬಿಟ್ಟಾಕಿದ್ದೆ ಅದಕ್ಕೆ, ನಮ್ ಡಿಸ್ಟಿಕ್ ಅಂತ. ಅದ್ರಲ್ಲಿ ಪರ್ಟಿಕ್ಯುಲರ್ ಒಂದು ಡಿಸ್ಟಿಕ್ ಅವ್ರು ಬಂದು ಹೆವಿ ಹೇಟ್ ಮಾಡಿದ್ದು. ಅವ್ರಿಗೆ ಲಾಗ್ ನೋಡ್ತಾ ಇದ್ರೆ ಮತ್ತೆ ಬರ್ತಾರೆ, ಬಂದು ಮತ್ತೆ ಹೇಟೇ ಕೊಟ್ಟೋಗೋದರು. ವೈ ವೈಲೆನ್ಸ್.
ಆಲ್ರೆಡಿ ನನ್ನ ಗೋಪ್ರೋ ಬಿಸಿ ಆಗಿದೆ ಗೈಸ್. ಏನ್ ಗೊತ್ತಾ, ಗೋಪ್ರೋ ಬಿಸಿ ಆಗ್ತಿದೆ. ಸೊ ಏನು ಅಂದ್ರೆ ನೆಕ್ಸ್ಟ್ ಸ್ಟಾಪ್ ಕಾಡೊಳಗೆ ಎಂಟ್ರಿ ಕೊಡ್ತೀನಿ, ಅವಾಗ ಆನ್ ಮಾಡ್ತೀನಿ ಗೋಪ್ರೋನ. ಓಕೆನಾ, ಚಿಟ್ಕೊಂಡಿಲ್ಲ. ಆಯ್ನೂರು ಬಂದ್ವಿ. ಇದು ಒಂಥರ ಜಂಕ್ಷನ್ ಇದ್ದಂಗೆ ಬಸ್ಗಳಿಗೆ. ಇವಾಗ ಏನು ಅಂದರೆ ನಾನು ಸ್ಟ್ರೈಟ್ ಹೋದರೆ ಸಾಗರ, ಈ ಕಡೆಗೆ ಹೋದರೆ ರಿಪ್ಪನ್ಪೇಟೆ. ರಿಪ್ಪನ್ಪೇಟೆ. ಓಕೆ, ನಾನು ಈಗ ಹಿಂಗೆ ಹೋಗ್ತೀನಿ, ಹಂಗೆ ಹೋದರೆ ಸಾಗರ ಗೈಸ್. ಆ ರೋಡಲ್ಲಿ ಸಾಗರ, ಈ ರೋಡಲ್ಲಿ ರಿಪ್ಪನ್ಪೇಟೆ. ಸ್ವಲ್ಪ ದೂರ ಬಂದೆ ಅಂದರೆ ಆಯ್ನೂರು ದಾಟಿದೆ. ನೋಡಿ ಗಾಯ್ಸ್, ಸೀನರಿ ನೋಡಿ ಹೆಂಗಿದೆ ಅಂತ ನೋಡಿ. ಇಷ್ಟು ಲೈಕ್ ಟೈಪ್ ಆಫ್ ಹಸಿರು ಅಂತಾರೆ ಗೊತ್ತಾ, ಆ ಥರ ಹಸಿರಿದೆ ಇಲ್ಲಿ. ಶಿವಮೊಗ್ಗ ಅಂದ್ರೇ ಹಿಂಗೆ. ಶಿವಮೊಗ್ಗದಲ್ಲಿ 10 ಕಿಲೋಮೀಟರ್ ದಾಟರೆ ಸಾಕು ನಮ್ಮ ಶಿವಮೊಗ್ಗದಲ್ಲಿ. ಈ ಥರ ಎಲ್ಲ ಕಡೆ ಹಸಿರು ನೋಡಿ. ಅದು ಹೇಳಿದ್ರೆ ಟೈಪ್ಸ್ ಆಫ್ ಗ್ರೀನ್ಸ್ ಕಾಣಿಸುತ್ತೆ ಇಲ್ಲಿ. ಇಲ್ಲಿಂದ ಇನ್ನೊಂದು ಡೈವರ್ಷನ್ ಹೇಳ್ತೀನಿ ನೋಡಿ. ಇಲ್ಲಿಂದ ಇನ್ನೊಂದು ಡೈವರ್ಷನ್ ಏನು ಅಂದರೆ ನೋಡಿ, ಇಲ್ಲಿಂದ ಇನ್ನೊಂದು ಡೈವರ್ಷನ್ ಇದೆ. ಹೆಂಗೆ ಅಂದರೆ, ಲೆಟ್ ಮೀ ಆಫ್ ದ ಗಾಡಿ. ನಾನು ಹಿಂಗೆ ಹೋಗ್ಬೇಕೀಗ ಈ ರೋಡಲ್ಲಿ ಹೋದರೆ ನಂಗೆ ಗುಳುಗುಳಿ ಶಂಕರ ಸಿಗುತ್ತೆ. ನಾನು ಆ ರೋಡಲ್ಲಿ ಹೋದರೆ ಅಲ್ಲಿ ಹಾಕಿದ್ದಾರೆ ನೋಡಿ, ಹುಂಚ, ರಾಮಚಂದ್ರಪುರ ಮಠ, ನಗರ, ಕೊಡ್ಚಾದ್ರಿ, ರಿಪ್ಪನ್ಪೇಟೆ. ಆ ರೋಡು ಬೇಕಾದ್ರೆ ಆ ರೋಡ್ಗೆ ಹೋಗಿ ನೀವು ರಿಪ್ಪನ್ಪೇಟೆ ಹೋಗಿ ಮತ್ತು ಸಾಗರನೂ ಹೋಗ್ಬೋದು, ಅನಂತಪುರನೂ ಹೋಗ್ಬೋದು. ಬಟ್ ನಾನು ಹೋಗ್ಬೇಕಾಗಿರೋದು ಈ ರೋಡಲ್ಲಿ ಈಗ ಗುಳುಗುಳಿ ಶಂಕರಗೆ. ಇಲ್ಲಿ ಮುಂದೆ ಬೋರ್ಡ್ ಹಾಕಿರ್ಬೋದು. ಇದು ಆಸ್ಥೆಟಿಕ್ ಆಗಿದೆ. ಇಲ್ಲೊಂದು ತೋರಿಸ್ಬಿಡ್ತೀನಿ ನೋಡಿ, ಏನು ಸಕದಾಗ ಕಾಣುತ್ತೆ ಈಗ ವ್ಯೂ ಅಂದರೆ. ಒಂಥರ ನಾಸ್ಟಾಲ್ಜಿಕ್. ದೆವ್ವದ ಮೂವಿಲೇ ಹೀರೋ ಎಂಟ್ರಿಗಿರುತ್ತೆ ಗೊತ್ತಾ, ಅವನಲ್ಲಿ ಗಾಡಿ ನಿಲ್ಲಿಸಿರ್ತಾನೆ, ಆ ಥರ ಇದೆ ಇದು ನೋಡಿ ಹೆಂಗಿದೆ. ಸೊ ನಾನು ಈ ರೋಡಲ್ಲಿ ಹೋಗ್ಬೇಕೀಗ. ಶ್ರೀ ಕ್ಷೇತ್ರ ಗುಳುಗುಳಿ ಶಂಕರೇಶ್ವರ ದೇವಸ್ಥಾನ, ಗುಳುಗುಳಿ ಶಂಕರ 7 ಕಿಲೋಮೀಟರ್. ಲೆಟ್ಸ್ ಗೋ. ಏನ್ರು ಲಂಚ್ ಟೈಮ್ ಆ ಸ್ಕೂಲಲ್ಲಿ ಎಲ್ಲ ಊಟಕ್ಕೆ ಹೋಗ್ತಾ ಇದ್ದೀರಾ ಮನೆಗೆ? ಓ ಮೈ ಗಾಡ್, ಒಬ್ಬರೇ ಟೀಚರ್, ಇಷ್ಟು ಸ್ಟೂಡೆಂಟ್ಸು. ಇವರೆಲ್ಲ ಒಬ್ಬರು ಸ್ಟೂಡೆಂಟ್ಸ್ ಆದರೆ ಯಾರು ಒಬ್ಬರು ಗಲಾಟೆ ಮಾಡಿದ್ರೆ ಅಂದ್ಕೊಳ್ಳೆ ಮುಗೀತು ನನ್ನ ಕಥೆ ಇದೆ. ಗುಳುಗುಳಿ ಶಂಕರ ಇಲ್ಲಿಂದ 2.5 ಕಿಲೋಮೀಟರ್. what a scenery. ಇದನ್ನ ಈ ಕೆರೆ ನಾವು ಬರ್ತಾರೆ ಅನ್ಕೊಳ್ಳೋಣ ಅಲ್ವಾ? ಗೈಸ್, ಬಂದ್ವಿ, ಅಲ್ಲೇ ಇರೋ ದೇವಸ್ಥಾನ. ನಾವು ಆಲ್ಮೋಸ್ಟ್ ಹಿಂಗೆ ಹೋಗಿ ತಿಳ್ಕೊಂಡು ಬರ್ಬೇಕು.
ಹೇಳಿ ಆಂಟಿ, ನಿಮ್ಗೆ ಏನು ಅನ್ಸುತ್ತೆ ಹೇಳಿ. ದೇವಸ್ಥಾನಕ್ಕೆ ಹಿಂದೆ ದೇವಸ್ಥಾನಕ್ಕೆ ಬಂದಿದ್ದೀವಿ, ಇದೇ ಫಸ್ಟ್ ಬಂದಿರೋದು ನಾವು. ಓಕೆ. ಬಂದು ಇವಾಗ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಬಂದ್ವಿ. ಬೆಳಗ್ಗೆ ಎಲೆ ಬಿಟ್ಟಿದ ತಕ್ಷಣನೇ ಕೆಳಗೆ ಹೋಯ್ತದು. ಹೋದಾದ್ಮೇಲೆ ಆಮೇಲೆ ಸ್ವಲ್ಪ ಹೊತ್ತಿಗೆ ಬಂತದೆ ಎಲೆ. ಬಂದಮೇಲೆ ಇಲ್ಲಿ ಬಂದು ಪೂಜೆ ಮಾಡಿಸಿ ಸ್ನಾನ ನೀರಾಗಿ. ಸೊ ಅದು ಮೇಲೆ ಬಂದರೆ ನೀವು ಏನಿಲ್ಲ, ದೇವಸ್ಥಾನ ಮುಂದೆ ಬೇಡ್ಕೊಂಡು ಬಂದು ಇಲ್ಲಿ ಬಿಲ್ಪತ್ರೆನ ಬಿಟ್ಟಿದ್ರೆ ಅದು ಕೆಳಗಡೆ ಶಿವನ ಪಾದ ಹತ್ರ ಹೋಗಿ ಮತ್ತೆ ಮೇಲ್ಗಡೆ ಬಂದಿದೆ. ಇಲ್ಲಿ ಮತ್ತೆ ಬಂದು ದೇವ್ರನ್ನ ನೆನೆಸ್ಕೊಂಡು ನೀರನ್ನೆಲ್ಲ ಹಾಕಿ ಪೂಜೆ ಮಾಡಿ ಒಳ್ಳೇದಾಗುತ್ತೆ ಅಂತ ಅದು ಫಸ್ಟ್ ಟೈಮ್ ಬಂದಿರೋದು. ಥ್ಯಾಂಕ್ಸ್. ಶಿವಮೊಗ್ಗದಿಂದ ಬಂದಿರೋದು. ಇದು 2ನೇ ಸರಿ ಬರ್ತಾ ಇರೋದು. ಫಸ್ಟ್ ಸರಿ ಬಂದು ಬೇಡ್ಕೊಂಡು ಹೋಗಿದ್ದನ್ನ ಸ್ವಾಮಿ ಮತ್ತೆ ಬಂದರೆ ಬೇಡ್ಕೊಂಡು ಇದಾಗುತ್ತೆ, ಕೆಲಸ ಒಳ್ಳೇದಾಗುತ್ತೆ ಅಂತೇಳಿ ಬಂದು ಫಸ್ಟು ಪೂಜೆ ಮಾಡ್ಸ್ಕೊಂಬಂದು ಎಲೆ ತೊಗೊಂಬಂದು ಇಲ್ಲಿ ಬಿಟ್ಟಿದ್ವಿ. ಬಿಲ್ವೆ ಪತ್ರೆ ಬಿಟ್ಟಿದ್ದು ನೀರೊಳಗೆ ಮುಳುಗಿ ಮತ್ತೆ ಬಂದಿರೋದ್ರಿಂದ ಅದನ್ನು ತಗೊಂಬಂದು ಮತ್ತೆ ಇಲ್ಲಿ ಶಿವನ ಮೇಲೆ ಇಟ್ಬಿಟ್ಟು ನಾವು ಆ ನೀರನ್ನ ತಗೊಂಬಂದು ಆ ಬಿಲ್ವೆ ಪತ್ರೆ ಇಟ್ಟು ಶಿವನಿಗೆ ನೀರು ಹಾಕ್ಬಿಟ್ಟು ನಾವು ಅಭಿಷೇಕ ಮಾಡ್ಕೊಂಡು ಬಂದಂಗೆ ಅದನ್ನು ಬಿಲ್ವೆ ಪತ್ರೆ ತಗೊಂಡು ನಾವು ಇಲ್ಲಿ ಸ್ವಾಮಿಗಳು ಗುರುಗಳು ಭಸ್ಮ ಹಚ್ಚಿ ಕೊಡ್ತಾರೆ ಇವರು. ಅದನ್ನು ನಾವು ಇಟ್ಟು ಮನೆಗೆ ಹೋಗಬೇಕು. ಒಂದು ತಿನ್ನೋದಕ್ಕೆ ಕೊಡ್ತಾರೆ, ಇನ್ನೊಂದು ಮನೆಗೆ ಇಟ್ರಿ ಅಂತೇಳಿ ಕೊಡ್ತಾರೆ, ಪೂಜೆ ಮಾಡೋಕ್ಕೆ ಕೊಡ್ತಾರೆ. ಇಲ್ಲಿ ಬಂದಾಗಿದ್ದಾನೆ ಎಲ್ಲದೂ ನಮಗೆ ಒಳ್ಳೆಯದಾಗಿದೆ ಅಂತೇಳಿ ಪರಮಾತ್ಮನ ನಂಬಿದ್ದೀವಿ. ಶ್ರೀ ಕೃಷ್ಣ ಹರಿ 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 ಓಂ. ನನ್ನ ಹೆಸರು ಗುಳುಗುಳು ವೆಂಕಟೇಶ್ ಅಂತೇಳಿ. ನಾನು ಇಲ್ಲಿ ಹುಟ್ಟು ಬೆಳೆದದ್ದು. ಗುಳುಗುಳಿ ಶಂಕರ ಅಂತೇಳಿ ಇಲ್ಲಿ ಗುಳ್ಳೆ ನೀರು ಬರುತ್ತೆ, ಕಾಸಿಂದ ಬರುತ್ತೆ ಅಂತ ಅಷ್ಟಮಗಳ ಪ್ರಕಾರ ಬಂದಿದೆ. ಅದಕ್ಕೆ ಭಕ್ತರು ಬಂದರು ಬಿಲ್ಪತ್ರೆ ಬಿಟ್ಟು ಅಪ್ಪಣೆ ಕೇಳ್ತಾರೆ. ಮನೆ ಕಟ್ಟೋದು, ಮದುವೆ ಮಾಡೋ, ಆಸ್ತಿ ಕೊಡೋದು, ಗಾಡಿ ಕೊಡೋದು, ಬಿಸ್ನೆಸ್ ಏನಕ್ಕೆ ಕೇಳ್ತಾರೆ. ಅದು ಕೆಳಗೆ ಎಳ್ಕೊಳ್ಳೋ ಶಿವ ಎಳ್ಕೊಂಡು ನಾವು ವಿಚಾರ ಮಾಡಿ ಬರುತ್ತೆ ಮೇಲೆ. ಬಂದರೂ ಮಾತ್ರ ಅವ್ರಿಗೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಒಳ್ಳೇದಾಗುತ್ತೆ ಹೋಗ್ರಪ್ಪ ಅಂತ ಹೇಳ್ತೀನಿ ಅವ್ರಿಗೆ. ಅದು ವಿಶೇಷ, ಇದು ವಿಶೇಷ. ಇದು ಕಾಶಿಲಿಂಗ ಒಬ್ಬ ಭಕ್ತರು ಬೆಂಗಳೂರಿನವರು GN ಕುಮಾರ್ ಅಂಥೇಳಿ ಕಾಶಿ ಲಿಂಗ ತಂದಿದ್ದಾರೆ. ಸದಾ ಪೂಜೆ, ಸದಾ ಬೆಳಗಿನ ಸಂಜೆ ತನಕನೂ ಅಭಿಷೇಕ ಶಿವನಿಗೆ. ಆಮೇಲೆ ಅಪಾರ ಶಕ್ತಿ ಶಿವನ ಹತ್ರ ಮೇಲೆ, ಇದು ಅಪಾರ ಶಕ್ತಿ. ಅವ್ರೇನು ಕೇಳ್ಕೊಳ್ತಾರೋ ಅದು ಒಳ್ಳೇದಾಗುತ್ತೆ. ಪುನಃ ಬರ್ತಾರೆ, ರಾಜ್ಯದಿಂದ ಬರ್ತಾರೆ. ಮುಂಬೈ, ಹುಬ್ಳಿ, ಧಾರವಾಡ, ಬೆಳಗಾವಿ, ಶಿರ್ಸಿ, ಕಾರವಾರ ಎಲ್ಲ ತುಂಬ ಜನ ಬರ್ತಾರೆ. ಹೊರದೇಶದವರು ಬರ್ತಾರೆ. ಪ್ರಚಾರ ಆಗ್ಬಿಟ್ಟಿದೆ ಈಗ ನೀವು ಯೂಟ್ಯೂಬರ್ ಪ್ರಚಾರ ಮಾಡಿ ಈ ವಿದೇಶಗಳೆಲ್ಲ ಬರ್ತಾರೆ. ಇಲ್ಲಿ ನೀರು ಕುಡಿದು ಹಲ್ವಾರು ರೋಗ ಹೋಗುತ್ತೆ, BP, ಶುಗರು, ಸ್ಟೋನ್ ಹೋಗುತ್ತೆ ನೀರು ಕುಡಿದ್ರೆ. ಅದು ಹಚ್ಚ ಬರೋದು. ಸ್ನಾನ ಮಾಡೋಕ್ಕೆ ಬರ್ತಾರೆ. ಸ್ನಾನ ಮಾಡಿದ್ರೆ ಮೈಲಿ ತೆಗೆದು ತುರ್ಕಿ, ಚಿಬ್ಬು ರೋಗ, ಮಾಟ ಮಂತ್ರ ಹೋಗುತ್ತೆ ಸ್ನಾನ ಮಾಡಿದರೆ. ಆಮೇಲೆ ಅದಕ್ಕೆ ತುಂಬ ದಿನ ಬರ್ತಾರೆ. ಆಮೇಲೆ ವಿಶೇಷ ಪತ್ರೆ ಬಿಡೋದು ವಿಶೇಷ. ಇಲ್ಲಿ ಪತ್ರೆ ಎಳ್ಕೊಂಡು ವಿಚಾರ ಮಾಡಿ ಕೊಡ್ತಾನೆ. ಇದೇ ಹೆಚ್ಚಿನ ವಿಷಯ. ಏನಿದ್ರು ಮೇಲೆ ಅಧ್ಯಕ್ಷರು ಹೇಳಿ. ಸೊ ಮಧ್ಯಾಹ್ನ ಬಂದಿದ್ದಕ್ಕೆ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿದೆ. ಬಟ್ ಭಟ್ರ ಜೊತೆ ಮಾತಾಡಿದೆ, ಖುಷಿ ಆಯಿತು. ಅವ್ರು ಈ ದೇವಸ್ಥಾನದ ಬಗ್ಗೆ ಎಲ್ಲ ಹೇಳಿದ್ರು. ಸೊ ನಾನು ಇಲ್ಲಿಗೆ ಬರ್ತಾ ಇರ್ತೀನಿ, ಬಟ್ ಫಸ್ಟ್ ಟೈಮ್ ಇದು ಲಾಗ್ ಮಾಡೋಕ್ಕೆ ಅಂತ ಬಂದಿದ್ದು. ಆ್ಯಂಡ್ ಜನ ಒಂದಿಬ್ಬರು ಮಾತಾಡಿದ್ರು, ಖುಷಿ ಆಯಿತು. ಇನ್ನೇನು ಹೋಗೋಣ ಅನ್ನೋಷ್ಟೊತ್ತಿಗೆ ಭಟ್ರು ಬಂದರು. ಸೊ ದೇವರು ದರ್ಶನ ಆಗುತ್ತೆ ಇವಾಗ. ಸೊ ಗಾಯ್ಸ್, ದೇವಸ್ಥಾನ ಹೋಗ್ತಾ ಹೇಳಿದ್ದೆ ಇಲ್ಲೊಂದು ಸಲ ನಿಲ್ಲಿಸ್ತೀನಿ ಹೋಗ್ತಾ ಅಂತೇಳಿ. ನೋಡಿ ಇಲ್ಲಿಂದ ಹೆಂಗಿದೆ, ಮಸ್ತಾಗಿದೆ ಎದುರುಗಡೆ ಸೀನ್ರಿ ಎಲ್ಲ. ನೋಡಿದ್ರಲ್ಲ, ಗುಳುಗುಳಿ ಶಂಕರ ಬಂದಿದ್ದೆ. ಸೊ ಈ ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಂತ ಹೇಳೋಕ್ಕೆ ಅಂತಲೇ ಈ ಥರ ಬ್ಯಾಕ್ಗ್ರೌಂಡ್ನ ಹುಡುಕಿದೆ ನಾನು, ಲಾಸ್ಟಿಗೆ ಬರ್ತೀನಿ ಅಂತೇಳಿ. ಸೊ ದೇವಸ್ಥಾನಕ್ಕೆ ಹೋಗಿದ್ದೆ, ದೇವ್ರ ದರ್ಶನ ಆಯಿತು, ಅಲ್ಲಿನ ಕಥೆಗಳು ಕೇಳಿದೆ. ಶಂಕರಾಚಾರ್ಯರು ಕಟ್ಸಿರೋ ದೇವಸ್ಥಾನ ಇದು. ಕಟ್ಸಿರೋದು ಅನ್ನೋಕ್ಕಿಂತ ಆವಾಗ ಶಿವ ಅವರಿಗೆ ಒಲಿದು ಇಲ್ಲಿ ಅವರಿಗೆ ಕುಡಿಯೋಕ್ಕೆ ಅಂತ ಗಂಗೆನೇ ಇಲ್ಲಿರೋ ಅಂತ ಹೇಳಿ ಹೋಗಿರೋ ಜಾಗ ಇದು. ಸೊ ಗಂಗೆ ಇರೋ ಜಾಗದಲ್ಲಿ ಶಿವನೂ ಇದ್ದಾರೆ. ಸೊ ತುಂಬ ಪ್ರಸಿದ್ಧವಾದ ಆ್ಯಂಡ್ ಸೇಕ್ರೆಡ್ ಟೆಂಪಲ್ ಇದು, ಗುಳುಗುಳಿ ಶಂಕರ ಅಂತ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಐನೂರಿಂದ ತುಂಬಾ ಹತ್ತಿರ, ಶಿವಮೊಗ್ಗದಿಂದನೂ ಹತ್ತಿರನೇ, 35 ಕಿಲೋಮೀಟ್ರು. ಸೊ ಅಲ್ಲಿ ಬಂದಿದ್ದ ಜನಗಳ ಜೊತೆ ಮಾತಾಡಿದೆ, ಖುಷಿ ಆಯಿತು. ಅಲ್ಲಿರೋ ಭಟ್ರ ಜೊತೆ ಮಾತಾಡಿದೆ, ತುಂಬ ಖುಷಿ ಆಯಿತು. ಬಿಸಿಲಿಗೆ ನನ್ನ ಕಣ್ಣು ಓಪನ್ ಮಾಡೋಕ್ಕಾಗ್ತಾಯಿಲ್ಲ, ಮುಖ ಎಲ್ಲ ಗುಂಡು ಕಾಣಿಸ್ತಾ ಇದೆ. ಸೊ ಈ ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮ್ಮ ಗಾಡಿ ಇಲ್ಲಿ ನಿಂತಿದೆ. ಸೊ ಈ ಗಾಡಿ ಅಂತೂ ಈಗ ಒಂದು ವಾರದಿಂದ ತುಂಬಾ ಸಾಥ್ ಕೊಡ್ತಾಯಿದೆ. ಸೊ ಆ ಗಾಡಿಗೋಸ್ಕರನಾದ್ರು ಒಂದು ಲೈಕ್ ಮಾಡಿ. ಸೊ ಇಲ್ಲಿವರೆಗೂ ಲಾಗ್ನ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಅಂತೂ ಮಾಡಿ. ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ಬೇಕು ನಾನು, ಶಿವಮೊಗ್ಗದಲ್ಲಿ ಅಥವಾ ಬೇರೆ ಕಡೆ ಅಂಥೇಳಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಹೇಳಿದ್ದೀನಲ್ವ, ನನ್ನ ಈ ಯೂಟ್ಯೂಬ್ ಜರ್ನಿ ಡಿಸೆಂಬರ್ ತನಕ ಅಷ್ಟೇ. ಆಮೇಲೆ ನೋಡೋಣ, ಡಿಸೆಂಬರ್ ತನಕ ಅಷ್ಟೇ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಏನು ಅಂತ ಮುಂದಿನ ಕತೆ ಹೇಳ್ತೀನಿ. ಸೊ ಅಲ್ಲಿವರೆಗೂ ಲಾಗ್ನ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು, ಗುಡ್ ಡೇ.